ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಪರ್ಫೆಕ್ಟ್ ಅಳತೆಯಲ್ಲಿ 1 ಕೆಜಿ ಮಜ್ಜಿಗೆ ಮೆಣಸಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತು ದೀಪಾವಳಿ ಹಬ್ಬ ಕೂಡ. ಸೊ ಹಾಗಾಗಿ ನನ್ನ ಎಲ್ಲ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನಾನಿಲ್ಲಿ ಮಜ್ಜಿಗೆ ಮೆಣಸಿನಕಾಯಿ ವಿಡಿಯೋನ ಮಾಡಿ ತುಂಬ ದಿನ ಆಯಿತು. ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮೆಣಸಿನಕಾಯಿನ ನಾನು ದಸರಾ ಹಬ್ಬದಲ್ಲಿ ತೊಗೊಂಡು ಬಂದಿದ್ದು. ಸೊ ಇದೊಂದು ತಂದು 8 ದಿನ ಆದರೂ ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡಿದೆ. ಫ್ರಿಜ್ಜಲ್ಲಿ ನಾವು ಹಾಗೆ ಪಾಕೆಟಲ್ಲಿ ಸ್ಟೋರ್ ಮಾಡಿದ್ರೆ ಇದು ತುಂಬಾ ಕೊಳೆತು ಕೆಟ್ಟುಬಿಡುತ್ತೆ. ಹಾಗಾಗಿ ಈ ರೀತಿ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ನಂತರ ಒಂದು ಪಾಕೆಟಲ್ಲಿ ಹಾಕಿಟ್ರೆ ಒಂದು 15 ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಆದರೆ ಈ ಮೆಣಸಿನಕಾಯಿ ನಾನು ತೊಗೊಂಡು ಬಂದಿದ್ದಲ್ಲ. ಸೊ ನಮ್ಮ ಅಕ್ಕ ದಸರಾ ಹಬ್ಬಕ್ಕೆ ಬರುವಾಗ ನಮ್ಮ ಊರ್ಲಿಂದಾನೇ ಇದನ್ನು ತೊಗೊಂಡು ಬಂದಿದ್ರು. 1.5 kg ಆಗೋಷ್ಟು. ನಾನು ಒಂದು 8 ದಿನ ಫ್ರಿಜ್ಜಲ್ಲಿ ಇಡೋ ಕಾರಣಕ್ಕೆ ಇದು ಏನಾಯ್ತಂದರೆ ಹಣ್ಣಾಗ್ಬಿಟ್ಟಿದೆ ಕೆಲವು ಮೆಣಸಿನಕಾಯಿ. ನೀವು ನೋಡ್ತಾ ಇರ್ಬೋದು. ಈ ಹಣ್ಣಾಗಿರುವಂಥ ಮೆಣಸಿನಕಾಯಿ ಏನು ಬಿಸಾಕಬೇಕಂತೇನಿಲ್ಲ. ಸೊ ಇದರಿಂದ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಈ ಕೆಂಪು ಮೆಣಸಿನಕಾಯಿ ಚಟ್ನಿ ಕೂಡ ಯಾವ ರೀತಿ ಮಾಡ್ತಾರೆ ಅಂತ ಹೋದ ವಿಡಿಯೋದಲ್ಲಿ ವಿಡಿಯೋನ ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸತಿ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ನೋಡಿ. ಇಲ್ಲಪ್ಪ ಅಂದರೆ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ ಈ ಚಟ್ನಿ ಮಾತ್ರ. ಕೆಂಪು ಮೆಣಸಿನಕಾಯಿದು ನಾನು ಇಲ್ಲಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಈಗ 1 kg ಆಗೋಷ್ಟು ಮೆಣಸಿನಕಾಯಿನ ನಾನು ನೀರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ನಾವು ಒಂದು 2 ಸತಿ ನೀರಲ್ಲಿ ಹಾಕಿ ವಾಶ್ ಮಾಡ್ಕೋಬೇಕು. ಇಲ್ಲಾಂದರೆ ಇದರಲ್ಲಿ ತುಂಬ ಗಲೀಜಿರುತ್ತೆ ಮೆಣಸಿನಕಾಯಲ್ಲಿ. ಅಲ್ಲಿ ಇಲ್ಲಿ ಬಿಸಾಕಿರ್ತಾರೆ ಮಾರ್ಕೆಟ್ಗಳಲ್ಲೆಲ್ಲ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕೋಬೇಕು. ನೀವು ಫ್ಯಾನ್ ಗಾಳಿಗೆ ಕೂಡ ಹಾಕೋಬೋದು. ಇಲ್ಲಪ್ಪ ಅಂದರೆ ಕಾಟನ್ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒರೆಸ್ಕೋಬಹುದು. ಇದು ನೀರಿದ್ರೆ ಏನಾಗುತ್ತೆ ಅಂತೇನಿಲ್ಲ. ಸೊ ಯಾಕಂದರೆ ಮಜ್ಜಿಗೆ ಕೂಡ ನೀರಲ್ವಾ. ಸೊ ಮಜ್ಜಿಗೆ ಹಾಕ್ತೀವಿ, ಅದೇನಿಲ್ಲ, ಜಸ್ಟ್ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ನಾವು ಇದನ್ನು. ಈ ರೀತಿ ನಾನೀಗ ಅಲ್ಲಿ ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ಕಟಿಂಗನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ಚಾಕು ಅಥವಾ ಸೇಫ್ಟಿ ಪಿನ್ ಇರುತ್ತೆ ನೋಡಿ, ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪನೇ ಈ ರೀತಿ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಮಜ್ಜಿಗೆ ಮಸಾಲೆ ಎಲ್ಲ ಹಾಕಿದಾಗ ಇದರಲ್ಲಿ ಅದು ಹೋಗಿ ಚೆನ್ನಾಗಿ ಇಂಡ್ಕೋಬೇಕು. ಇದು ಇಂಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಈ ರೀತಿ ಮಜ್ಜಿಗೆ ಮೆಣಸಿನಕಾಯಿ ಮಾಡುವಾಗ 2 ರೀತಿಯ ಮೆಣಸಿನಕಾಯಿನ ಕಟ್ ಮಾಡ್ತಾರೆ. ಒಂದು ಸ್ವಲ್ಪ ಫಸ್ಟ್ ಟೈಮ್ ತೋರಿಸಿದ್ನಲ್ಲ ಸ್ವಲ್ಪನೇ ಕಟ್ ಮಾಡ್ತಾರೆ. ಇನ್ನೊಂದು ಮೆಣಸಿನಕಾಯಿ ಯಾವ ರೀತಿ ಅಂದರೆ ಈ ರೀತಿ ಫುಲ್ ಕಟ್ ಮಾಡ್ಕೋತಾರೆ. ಈ ರೀತಿ ಫುಲ್ ಕಟ್ ಮಾಡ್ಕೋದಕ್ಕಿಂತ ಫಸ್ಟ್ ಒನ್ ತೋರಿಸಿದ್ನಲ್ಲ ಆ ರೀತಿ ಮಾಡ್ಕೊಂಡ್ರೇ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ರೀತಿ ನಾನು ಎಲ್ಲವನ್ನು ಕಟ್ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಫ್ರಿಜ್ಜಲ್ಲಿ ಜಾಸ್ತಿ ದಿನ ಇಟ್ಟಿರೋ ಕಾರಣಕ್ಕೆ ತುಂಬು ಕೂಡ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಹಾಗಾಗಿ ನಾನು ಕೆಳಗಡೆ ತುಂಬು ಹಾಗೆ ಮೇಲ್ಗಡೆ ತುಂಬು ಸ್ವಲ್ಪನೇ ಕಟ್ ಮಾಡಿಕೊಂಡು ಈ ರೀತಿ ಎಲ್ಲ ಮೆಣಸಿನಕಾಯಿನ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋನ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಈಗ ನಂತರ ನಾವೊಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ಉಪ್ಪಿಟ್ಟು ತಿನ್ನೋ ಸ್ಪೂನ್ ಅಂತೂ ಇದ್ದೇ ಇರುತ್ತೆ. ಆ ಸ್ಪೂನಿಂದ 1 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ತಗೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಅದೇ ಸ್ಪೂನಿಂದ 2 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತಗೋಬೇಕು. ನಂತರ ನಾನಿಲ್ಲಿ ಅದೇ ಸ್ಪೂನಿಂದ 3 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1 kg ಮೆಣಸಿನಕಾಯಿಗೆ ಮಸಾಲೆಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತಾ ಇದ್ರೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಮಾಡ್ತಾ ಇದ್ರೆ ಕಡಿಮೆಯನ್ನು ಕೂಡ ನೀವು ಮಾಡ್ಕೋಬೋದು ಕ್ವಾಂಟಿಟಿಯನ್ನು. ಈಗ ನಾನು ಇದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪೌಡರನ್ನಾಗಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ಮೊಸರನ್ನು ಚೆನ್ನಾಗಿ ನೀರನ್ನು ಹಾಕಿ ಮಜ್ಜಿಗೆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ಹುಳಿ ಮೊಸರು ತೊಗೋಬೇಕು. ಹುಳಿ ಮೊಸರು ತೊಗೊಂಡ್ರೇ ತುಂಬ ಚೆನ್ನಾಗಾಗುತ್ತೆ. ಈಗ ನಾನಿಲ್ಲಿ 1 ಲೀಟ್ರು ಮೊಸರಿಗೆ 1-2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ. ಈಗ ರುಬ್ಬಿಟ್ರು ಅಂತ ಮಸಾಲೆಯನ್ನು ನಾವು ಸೇರಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಹಸಿಮೆಣಸಿನಕಾಯಿನ ಇದಕ್ಕೆ ಸೇರಿಸ್ಕೋಬೇಕು. ನಿಮ್ಗೆ ಏನಾದರೂ ಬೆಳ್ಳುಳ್ಳಿ ಬೇಕಪ್ಪ ಅಂದರೆ ನೀವು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕೋಬೋದು. ಇಲ್ಲಪ್ಪ ಅಂದರೆ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಕೂಡ ಸೇರಿಸ್ಕೋಬೋದು. ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಂತರ ಇದಕ್ಕೆ ಮೆಣಸಿನಕಾಯಿನ ಕೂಡ ಸೇರಿಸ್ಕೋಬೋದು. ಫ್ರೆಂಡ್ಸ್, ಅಂಗಡಿ ಮೊಸರು ತುಂಬ ಹುಳಿ ಇರೋದಿಲ್ಲ. ಆ ರೀತಿ ಮೊಸರಿದ್ದಾಗ ಅಂಗಡಿ ಮೊಸರನ್ನು ತಂದುಬಿಟ್ಟು ಒಂದು ಫುಲ್ ನೈಟ್ ಇದನ್ನು ಹೊರಗಡೆ ಇಡಿ. ಇದು ಬೆಳಗ್ಗೆ ಅನ್ನೋದ್ರಲ್ಲಿ ತುಂಬ ಚೆನ್ನಾಗಿ ಹುಳಿ ಬರುತ್ತೆ. ಎಷ್ಟಾದರೂ ಹುಳಿ ಇದ್ದರೂ ಕೂಡ ಪರವಾಗಿಲ್ಲ. ಹುಳಿ ಇರಬೇಕು ಈ ಮೆಣಸಿನಕಾಯಿಗೆ, ಅಂದ್ರೇ ಮೆಣಸಿನಕಾಯಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಖಾರ ತಿನ್ನೋರಾದರೆ ಇದಕ್ಕೆ ಖಾರ ಕೂಡ ಹಾಕೋಬೋದು. ಹಸಿಮೆಣಸಿನಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ಮೆಣಸಿನಕಾಯಿ ಖಾರ ಇಲ್ಲಪ್ಪ ಅಂದರೆ ನೀವು ಹಸಿಮೆಣಸಿನಕಾಯಿನ ಸ್ವಲ್ಪ ರುಬ್ಬಿಟ್ಟು ಕೂಡ ಸೇರಿಸ್ಕೋಬೋದು. ಮೆಣಸಿನಕಾಯಿ ಖಾರ ಇದೆ ಅಂದರೆ ಮೆಣಸಿನಕಾಯಿ ನೀವು ಹಾಕೊಳ್ಳೋದೇನು ಬೇಕಾಗೋದಿಲ್ಲ.
ಈಗ ನಾನಿಲ್ಲಿ ಉಳಿದಿರುವಂಥ ಮಜ್ಜಿಗೆ ಏನಿತ್ತಲ್ಲ, ಸೊ ಅದನ್ನೆಲ್ಲವನ್ನು ಒಂದು ಅಗಲವಾಗಿರುವಂಥ ಪ್ಲೇಟ್ಗೆ ಸೇರಿಸಿ ಚೆನ್ನಾಗಿ ಇದರಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮುಚ್ಚಿಬಿಟ್ಟು ಪೂರ್ತಿ ರಾತ್ರಿ ಇದನ್ನು ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಈ ರೀತಿ ಬಿಡೋದ್ರಿಂದ ತುಂಬ ಚೆನ್ನಾಗಿ ಮಜ್ಜಿಗೆ ಎಲ್ಲ ಹೀರ್ಕೊಳ್ಳುತ್ತೆ, ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರೋಕ್ಕೆ ಶುರು ಆಗುತ್ತೆ. ನಾನಿಲ್ಲಿ ಈ ರೀತಿ ಕಾಟನ್ ಬಟ್ಟೆ ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಅದು ಆ ಕಡೆ ಈ ಕಡೆ ಓಪನ್ ಆಗಿತ್ತು. ಸೊ ಓಪನ್ ಇದ್ದರೆ ಚಿಕ್ಕ ಚಿಕ್ಕ ನೊಣಗಳೆಲ್ಲ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ಹಾಕಿ ಈ ರೀತಿ ಮುಚ್ಚಿ ಸೈಡ್ಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾನಿಲ್ಲಿ ಮಜ್ಜಿಗೆ ಮೆಣಸಿನ್ಕಾಯನ್ನು ಒಣಗಾಕ್ಬೇಕಂತ ಅಂದ್ಕೊಂಡೆ. ಸೊ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಸೊ ಬೆಳಗ್ಗೆ ಕೂಡ ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇತ್ತು. ಈ ರೀತಿ ಮಳೆ ಬರುವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಏನಾದರೂ ನಾವು ಒಣಗಿ ಹಾಕಿದರೆ ಸೊ ಗಾಳಿ ಕೂಡ ಒಣಗೋದಿಲ್ಲ, ಹುಳ ಆಗಿಬಿಡುತ್ತೆ. ಚಿಕ್ಕ ಚಿಕ್ಕ ಹುಳಗಳು ಆದರೆ ಸೊ ಮಾಡಿದ್ದು ವೇಸ್ಟ್ ಅಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಸೊ ಮಳೆ ಹೋಗುವವರೆಗೂ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಂತ ಅಂದ್ಕೊಂಡು ಸೊ ಒಂದು ಚಿಕ್ಕದಾಗಿರುವಂಥ ಒಂದು ಪಾತ್ರೆಯನ್ನು ತಗೊಂಡು ಆ ಪಾತ್ರೆಯಲ್ಲಿ ಎಲ್ಲ ಮೆಣಸಿನ್ಕಾಯನ್ನು ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಸೊ ಈಗ ಈ ರೀತಿ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಉಳಿದಿರುವಂಥ ಮಜ್ಜಿಗೆ ಕೂಡ ಅದರಲ್ಲೇ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಆದಷ್ಟು ನೀವೇನಾದರೂ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಬೇಕು ಅಂದ್ಕೊಂಡ್ರೆ ಜಾಸ್ತಿ ಬಿಸಿಲಿರುವಂಥ ಟೈಮಲ್ಲಿ ನೀವು ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡ್ಕೊಳ್ಳಿ. ನನಗೆ ಆ ಟೈಮಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕಂದ್ರೆ ಸೊ ಈ ಮೆಣಸಿನ್ಕಾಯಿ ಬೆಂಗಳೂರಲ್ಲಿ ನನಗೆ ಸಿಕ್ಕಿರಲಿಲ್ಲ. ಸೊ ನಾನು ಸಿಕ್ಕಾಪಟ್ಟೆ ಕಡೆ ಹುಡುಕಿದೆ ಮಾರ್ಕೆಟ್ಗಳಲ್ಲೆಲ್ಲ, ಆದರೆ ನನಗೆ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಇದ್ರ ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ, ಮನೆಗೆ ಕೂಡ ನಾನಿಲ್ಲಿ ಮೆಣಸಿನ್ಕಾಯಿ ಮಜ್ಜಿಗೆನ ಮಾಡ್ಕೊಂಡಿರಲಿಲ್ಲ. ಅಂತೂ ಇಂತೂ 2 ದಿನ ಆದಮೇಲೆ ಲೈಟಾಗಿ ಬಿಸಿಲು ಶುರು ಆಯಿತು. ಸೊ ಬಿಸಿಲಲ್ಲಿ ನಾನೀಗ ಫ್ರಿಜ್ಜಲ್ಲಿರುವಂಥ ಮಜ್ಜಿಗೆ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಣಗಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕಂದ್ರೆ ಬಿಸಿಲು ತುಂಬಾ ಮುಖ್ಯ. ಸೊ ಬಿಸಿಲಿದ್ರೆ ಮಾತ್ರ ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡಿ. ಸೊ ಅಷ್ಟು ಜಾಸ್ತಿ ಬಿಸಿಲು ಇರಲಿಲ್ಲ, 3 ಗಂಟೆವರೆಗೂ ಲೈಟಾಗಿ ಬಿಸಿಲಿತ್ತು. ನಂತರ ಮತ್ತೆ ಶುರು ಆಯಿತು ಮಳೆ. ಸೊ ಹಾಗಾಗಿ ನನಗೆ ಮೆಣಸಿನ್ಕಾಯಿ ಮಾಡೋದಂದರೆ ತುಂಬ ಕಷ್ಟ ಆಯಿತು ಈ ಸತಿ. ನಂತರ ನಾನಿಲ್ಲಿ ಎಲ್ಲ ಮೆಣಸಿನ್ಕಾಯಿನ ಈ ರೀತಿ ಒಣಗಿ ಹಾಕಿ ಉಳಿದಿರುವಂಥ ಮಜ್ಜಿಗೆಯನ್ನು ಹಾಗೆ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ತೆಳಗಾಗಿರುವಂಥ ಒಂದು ಬಟ್ಟೆಯನ್ನು ಈ ರೀತಿ ಹಾಕಿ, ಸೊ ಯಾಕಂದರೆ ನೊಣ ಮತ್ತು ಅದು ಇದು ಕುತ್ಕೋಬಾರ್ದು, ಅದ್ರಗೋಸ್ಕರ ನಾನಿಲ್ಲಿ ನಿಮಗೆ ಮತ್ತೆ ರಾತ್ರಿ ತೋರಿಸ್ತಾ ಇದ್ದೀನಿ. ಲೈಟಾಗಿ ಮೆಣಸಿನ್ಕಾಯಲ್ಲಿ ಒಣಗಿದಾವೆ. ಮತ್ತೆ ಇದನ್ನು ನಾವು ಮಜ್ಜಿಗೆಯಲ್ಲಿ ಸೇರಿಸ್ಕೋಬೇಕು. ಸೊ ನಾನಿಲ್ಲಿ 2 ಸತಿ ಮಾತ್ರ ಈ ರೀತಿ ಮಾಡಿದೆ. ಮೊದಲೊಂದು ಸತಿ ಏನು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅದೊಂದು ಸತಿ, ನಂತರ ನಾನಿಲ್ಲಿ ಮತ್ತೊಂದು ಸತಿ ಏನೋ ಮೆಣಸಿನ್ಕಾಯಿನ ಮಜ್ಜಿಗೆಯಲ್ಲಿ ಹಾಕಿ ಮತ್ತೆ ಬೆಳಗ್ಗೆ ಇಲ್ಲಿ ಒಣಗನ್ನು ಹಾಕಿದ್ದೀನಿ. ಸೊ ಈಗ ಮಜ್ಜಿಗೆ ಏನು ಉಳಿದಿತ್ತಲ್ಲ ಆ ಮಜ್ಜಿಗೆನ ನಾನು ಸೇರಿಸಿಲ್ಲ, ಹಾಗೆ ಬಿಸಾಕ್ದೆ. ಸೊ ಇದೇ ರೀತಿಯಾಗಿ ಒಂದು 8 ದಿನ ನಾನಿಲ್ಲಿ ಒಣಗಿಸಿದ್ದೀನಿ. ಸೊ ಚೆನ್ನಾಗಿ ಒಣಗಿದಾವೆ. ಇದನ್ನ ಈಗ ಒಂದು ಪಾಕೆಟ್ ಹಾಳೆಯಲ್ಲಿ ಸ್ಟೋರ್ ಮಾಡ್ಕೋಬಹುದು ನಾವು. ಇಲ್ಲಿ ಕಡೆ ಒಂದು ಕಂಟೈನರ್ ಬಾಕ್ಸ್ ಇದ್ರೆ ಅದರಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ನಮ್ಮ ಅಕ್ಕ ತಂದಿದ್ದು. ಸೊ ಊರ್ಲಿಂದ ಅದನ್ನ ಸೈಡ್ಗೆ ಇಟ್ಟಿದ್ದೀನಿ. ಅದು ಕೂಡ 1 kg ಆಗೋಷ್ಟು ತಂದಿದ್ರು. ಕೆಂಪು ಖಾರದ್ದು ರೆಸಿಪಿ ಒಂದು ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ದಸರಾ ಹಬ್ಬಕ್ಕೆ ತಂದಿರುವಂಥ ಮೆಣಸಿನ್ಕಾಯಿಲಿ ನಾನು ದೀಪಾವಳಿಗೆ ಫ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿ ಕೂಡ ಅನಿಸ್ತಾ ಇತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ತುಂಬಾ ಉತ್ತರ ಕರ್ನಾಟಕ ರೆಸಿಪಿಗಳನ್ನು ನಾನು ಮೊದಲೇ ಶೇರ್ ಮಾಡಿದ್ದೀನಿ. ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿಬಿಟ್ಟು ಒಂದ್ಸತಿ ನೋಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.